ಶಿವಶಾಂತ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಕೇದಾರ ಶಾಖ ಹಿರೇಮಠ ಚನ್ನಗಿರಿ ಹಾಗೂ ಮಾತಾಕಿ ಬಲೋ ಭಾರತ್ ಮಾತಾಕಿ. ಹಿಂದೂ ಬಂಧು ಭಗಿನಿಯರೇ, ಈಗ ನಾವು ಕ್ಯಾಸಿನಕೆರೆ ಗ್ರಾಮದಲ್ಲಿ ಆಗಿರತಕ್ಕಂಥ ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಾರ್ಥನೆಯನ್ನು ಅನ್ಸೂಯಮ್ಮ ಮತ್ತು ಶ್ರೀನಿಧಿಯವರು, ಈ ಒಂದು ನಿರ್ವಹಣಾ ಸಮಿತಿ ಸದಸ್ಯರು ನೆರವೇರಿಸಿಕೊಡಬೇಕಾಗಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಅನ್ಸೂಯಮ್ಮ, ಶ್ರೀನಿಧಿ, ನಿರ್ವಹಣಾ ಸಮಿತಿ ಸದಸ್ಯರು, ಸಂಘಟಕರಿಗೆ ಧನ್ಯವಾದಗಳು. ಈಗ ಈ ಒಂದು ಸಂಗಮದ ಅತಿಥಿಗಳನ್ನು ಸ್ವಾಗತ ಮಾಡಲು ಮಧು ಹುಣಸ್ಕಟ್ಟರವರು, ನಿರ್ವಹಣಾ ಸಮಿತಿ ಸದಸ್ಯರು ಆಗಮಿಸಬೇಕಾಗಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಸೇವಕ ಸಂಘದ ಶತಾಬ್ದಿ ವರ್ಷದ ಪ್ರಯುಕ್ತ ಈ ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯ ವಹಿಸಿರುವ ಕೇದಾರಲಿಂಗ ಶಿವಶಾಂತ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಕೇದಾರ ಶಾಖ ಹಿರೇಮಠ ಚನ್ನಗಿರಿ ಅವರಿಗೆ ಹಿಂದೂ ಸಂಗಮ ಆಯೋಜನಾ ಸಮಿತಿಯವರಿಂದ ಕೇಸರ ಶಾಲೆ ಹಾಕುವ ಮೂಲಕ ಸ್ವಾಗತ ಕೋರುತ್ತೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯ ಸಾನ್ನಿಧ್ಯ ವಹಿಸಿರುವ ಶ್ರೀ ಸದ್ಗುರು ಶಿವಯೋಗಿ ಶಿವಾರಾಧ್ಯ ಮಹಾಸ್ವಾಮಿಗಳು, ಹಾಲಸ್ವಾಮಿ ಮಠ ಗೋವಿಂದ ಕೋವಿ ಅವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇದೇ ರೀತಿ ಶ್ರೀ ಅಕ್ಷಯ್ ಜಿ, ಪ್ರಾಂತ ಕಾರ್ಯಕಾರಿಣಿ ಸದಸ್ಯರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದಕ್ಷಿಣ ಪ್ರಾಂತ ಕರ್ನಾಟಕ, ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ಅರುಣ್ ಕುಮಾರ್ ಜಿ, ಹೊನ್ನಾಳಿ ಮತ್ತು ನ್ಯಾಮತಿ ಹಿಂದೂ ಸಂಗಮದ ಆಯೋಜನಾ ಸಮಿತಿಯ ತಾಲೂಕು ಉಪಾಧ್ಯಕ್ಷರು, ಇವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪತ್ರಿಕಾ ಮಾಧ್ಯಮರು ಹಾಗೂ ಆರಕ್ಷಕ ಠಾಣೆಯವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಬಂಧು ಭಗಿನಿಯರು ಹಾಗೂ ಸಮಸ್ತ ಹಿಂದೂ ಬಾಂಧವರಿಗೆ ನಮ್ಮ ಆಯೋಜನಾ ಸಮಿತಿಯ ಪರವಾಗಿ ಸ್ವಾಗತ, ಸುಸ್ವಾಗತ. ಪ್ರಯತ್ನ ಮಾಡಿಕೊಂಡಿರ್ತಕ್ಕಂಥ ಮಧು ಹುಣಸ್ಕಟ್ಟ, ನಿರ್ವಹಣಾ ಸಮಿತಿ ಸದಸ್ಯರು, ಇವರಿಗೆ ಆಯೋಜನಾ ಸಮಿತಿಯಿಂದ ಕಾರ್ಯಕ್ರಮದ ವತಿಯಿಂದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀಗಳು ಹಾಗೂ ಜಿ ಅವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಶ್ರೀಗಳಿಗೆ ವಂದನೆಗಳು. ಈಗ ಒಂದು ನಿಮಿಷ ಭಾರತ್ ಮಾತೆ ಫೋಟೋಕ್ಕೆ ಪುಷ್ಪಾರ್ಚನೆ ಮಾಡಬೇಕಾಗ್ತದೆ. ದೀಪ
ಕ್ಯಾಸಿನಕೆರೆ ಹಿಂದೂ ಸಂಗಮ ಆಂಜನೇಯ ಸಮಿತಿಯಿಂದ ಆಯೋಜಿಸತಕ್ಕಂಥ ಹಿಂದೂ ಸಂಗಮ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಭಾರತ್ ಮಾತೆ ಫೋಟೋಕ್ಕೆ ಪುಷ್ಪಾರ್ಚನೆ ಮಾಡಿರ್ತಕ್ಕಂಥ ಶ್ರೀಗಳಿಗೆ ಮತ್ತು ಈ ಒಂದು ದಿಕ್ಸೂಚಿ ಭಾಷಣ ಮಾಡಲು ಆಗಮಿಸಿರ್ತಕ್ಕಂಥ ಅರುಣ್ ಜಿ ಅವರಿಗೆ ಅಕ್ಷಯ್ ಜಿ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಈಗ ಕಾರ್ಯಕ್ರಮದ ಈ ಒಂದು ಪ್ರಾಸ್ತಾವಿಕ ನುಡಿಗಳನ್ನು ಹರ್ಷ ಜಗನ್ನಾಥ್ ಪಟೇಲ್ ಕ್ಯಾಸಿನಕೆರೆ ನಿರ್ವಹಣಾ ಸಮಿತಿ ಸದಸ್ಯರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಮಿತಿ ಕ್ಯಾಸಿನಕೆರೆ ಮತ್ತು ಹುಣಸ್ಕಟ್ಟ ಇವರು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಹಿಂದೂ ಸಂಗಮ. ಇದರ ಉದ್ದೇಶ RSS 100 ವರ್ಷಗಳ ಪೂರ್ಣಗೊಂಡಿದ್ದು, ಈ ಕಾರ್ಯಕ್ರಮ ವಿಶೇಷ ಎಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ವರ್ಷವು ಶತಮಾನ ಉತ್ಸವವನ್ನು ಆಚರಿಸುತ್ತಿದೆ. ಕಳೆದ 100 ವರ್ಷಗಳಲ್ಲಿ ಸಂಘವು ಹಲವಾರು ಸವಾಲುಗಳನ್ನು ಎದುರಿಸಿದ್ದು, ಇವರಿಗೆಲ್ಲ RSS 100 ವರ್ಷ ದೇಶದ ಮೂಲೆಗಳಲ್ಲೂ ತಲುಪಿದೆ. ಈ ಸಾಧನೆಗೆ ಸಾವಿರಾರು ಪ್ರಚಾರಕರು ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿರುತ್ತಾರೆ. ಲಕ್ಷಾಂತರ ಜನ ಸಮಯವನ್ನು ನೀಡಿದ್ದಾರೆ. RSS ಕಾರ್ಯಕರ್ತರ ಪರಿಶ್ರಮದಿಂದ ಸಂಘವು ಸಮಾಜದಲ್ಲಿ ಬೆಳೆದು ಬಂದಿದೆ. ಸಂಘವು ಸಮಾಜದ ಅವಿಭಾಜ್ಯ ಅಂಗವಾಗಿ ಬೆಳೆಯುತ್ತಿದೆ. ನಮ್ಮ ಕಾರ್ಯಕರ್ತರ ಪರಿಶ್ರಮ ಇದೆ. ಸಂಘವು ಜೀವನದ ಒಂದು ಭಾಗವಾಗಿ ಕೆಲಸ ಮಾಡುತ್ತಿದ್ದಾರೆ. ಸಂಘವು ಸಮಾಜದ ಎಲ್ಲ ಭಾಗಗಳಲ್ಲಿ ಕೆಲಸ ಮಾಡುತ್ತದೆ. ಸಂಘವು ನಾನಾ ಸಮಾಜದ ಪರಿವರ್ತನೆ ಪಂಚ ಕಾರ್ಯಗಳನ್ನು ಮಾಡುತ್ತದೆ. ಸಾಮಾಜಿಕ ಸಾಮರಸ್ಯ, ಮೇಲು ಕೀಳು ತೊಳೆದು ಹಾಕಿ ಸಾಮರಸ್ಯ ಬದುಕು ರೂಪಿಸೋಣ. ಪರಿಸರ ಸಂರಕ್ಷಣೆ, ಭೂಮಿ, ಆಕಾಶ, ನೀರು, ಗಾಳಿ, ಅಗ್ನಿ ಪಂಚಭೂತಗಳಿಂದ ತುಂಬಿದ ಈ ಪರಿಸರ ನಮ್ಮೆಲ್ಲರ, ನನ್ನ ಮನೆ, ನನ್ನ ವಟಾರ, ನನ್ನ ಗ್ರಾಮ, ಎಲ್ಲರೂ ಒಟ್ಟಾಗಿ ಸಂಕಲ್ಪ ಮಾಡೋಣ ಮತ್ತು ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡೋಣ. ಕುಟುಂಬ ಜೀವನ ಹಾಗೂ ಸ್ವದೇಶಿ ಮಾತೃಭಾಷೆ ಬಳಕೆ, ಉಡುಗೆ ತೊಡುಗೆ, ಸರಳ ಜೀವನ, ನಾಗರಿಕ ಕರ್ತವ್ಯ ಪ್ರಜ್ಞೆ, ಸಂವಿಧಾನ, ಕಾನೂನು, ಸದಾ ದೇಶ ಮತ್ತು ಸಾಮಾಜಿಕ ಕಾಳಜಿ ಇರಬೇಕು. ಇದು ನನ್ನಿಂದಲೇ ಪ್ರಾರಂಭವಾಗಬೇಕು. ಇಂತಿ ಎಲ್ಲರಿಗೂ ಧನ್ಯವಾದಗಳು. ಬೋಲೋ ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್. ಪ್ರಾಸ್ತಾವಿಕ ನುಡಿಗಳನ್ನು ನಾಡಿರ್ತಕ್ಕಂಥ ಹರ್ಷ ಜಗನ್ನಾಥ್ ಪಟೇಲ್ ನಿರ್ವಹಣಾ ಸಮಿತಿ ಸದಸ್ಯರು ಕ್ಯಾಸಿನಕೆರೆಗೆ, ಇವರಿಗೆ ಆಯೋಜನಾ ಸಮಿತಿ ಮತ್ತು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಈಗ ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಯಾಗಿರ್ತಕ್ಕಂಥ ಈ ಒಂದು ಹಿಂದೂ ಸಂಗಮನ ದಿಕ್ಸೂಚಿ ಭಾಷಣಕಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದಕ್ಷಿಣ ಪ್ರಾಂತ್ಯ ಕರ್ನಾಟಕ ಇವರು ಈ ಒಂದು ಹಿಂದೂ ಸಂಗಮ ಸಭೆಯನ್ನು ಉದ್ದೇಶಿಸಿ ದಿಕ್ಸೂಚಿ ಭಾಷಣವನ್ನು ಮಾಡಬೇಕಾಗಿ ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಒಂದು ವಿಶೇಷ ಸೂಚನೆ ಇದೆ. 8ನೇ ತಾರೀಕು ಸಾಸ್ವೆಳ್ಳಿಯಲ್ಲಿ ಕೂಡ ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಅಲ್ಲಿ 2 ಗಂಟೆಗೆ ಬೃಹತ್ ಶೋಭಾಯಾತ್ರೆ ಪ್ರಾರಂಭವಾಗುತ್ತದೆ. 5 ಗಂಟೆಗೆ ಹಿಂದೂ ಸಂಗಮ ಧರ್ಮಸಭೆ ನಡೆಯುತ್ತದೆ. ಅಲ್ಲಿಗೂ ಕೂಡ ಇದೇ ರೀತಿ ಜನರು ಆಗಮಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು. ಹಾಗೆ ಶುಕ್ರವಾರ ದಿವಸ ಹಿಂದೂ ಸಂಗಮದ ವತಿಯಿಂದ ಬೈಕ್ ರ್ಯಾಲಿಯನ್ನು ಕೂಡ ಸಾಸ್ವಳ್ಳಿಯಲ್ಲಿ ಆಯೋಜನೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಯುವಕರು, ಹಿಂದೂ ಮಿತ್ರರು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು. ಈ ಕಾರ್ಯಕ್ರಮ ಮುಗಿದ ನಂತರ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆಯೋಜಕರು, ಎಲ್ಲರೂ ಸ್ವೀಕರಿಸಬೇಕು. ಹಿಂದೂ ಸಂಗಮ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಕ್ಯಾಸಿನಕೆರೆ ಮಂಡಲ ಮತ್ತು ಹುಣಸಘಟ್ಟ ಮಂಡಲ ವತಿಯಿಂದ ಅನೇಕ ಗ್ರಾಮಗಳನ್ನು ಒಳಗೊಂಡಂತೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಸಂಜೆ ಬೃಹತ್ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಶೋಭಾಯಾತ್ರೆಗೆ ಒಂದು ಕಳೆಯನ್ನು ಕಟ್ಟಿ, ಅದೇ ರೀತಿ ಹಿಂದೂ ಸಂಗಮ ಒಂದು ಸಭೆಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ
ದರ್ಶನ ಆಶೀರ್ವಾದದ ಭಾಗ್ಯವನ್ನು ದಯಪಾಲಿಸಿದಂಥ ಚನ್ನಗಿರಿ ಮತ್ತು ಗೋವಿಂಕೆವಿಯ ಉಭಯ ಶ್ರೀಗಳಿಗೆ ಕ್ಯಾಸನಕೆರೆ ಮಂಡಲ ಮತ್ತು ಹುಣಸಘಟ್ಟ ಮಂಡಲ ವತಿಯಿಂದ ನಿಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುವುದರೊಂದಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ದಿಕ್ಸೂಚಿ ಭಾಷಣಕಾರರಾಗಿ ಆಗಮಿಸಿ ದಿಕ್ಸೂಚಿ ಭಾಷಣ ಹೇಗಿತ್ತು ಅನ್ನೋದನ್ನ ನೀವೆಲ್ಲರೂ ಆಲಿಸಿದ್ದೀರಿ. ಹಿಂದೂ ಏಕೆ ಜಾಗೃತನಾಗಬೇಕು, ಯಾವಾಗ ಜಾಗೃತನಾಗಬೇಕು, ಹಿಂದೂ ದೇಶ ಯಾವಾಗ ಸುಭಿಕ್ಷವಾಗಿ ಇರುತ್ತೆ, ಅದಕ್ಕೆಲ್ಲರೂ ಜಾಗೃತರಾಗಬೇಕು ಅಂತೇಳಿ ನಿಜಕ್ಕೂ ದಿಕ್ಸೂಚಿ ಭಾಷಣ ಅಂತ ಹೇಳಿದ್ರೆ ಇದಕ್ಕೆ ಹೇಳ್ತಾರೆ ಅಂತ ನಾನಾದರೂ ಅನ್ಕೊಂಡು ಇಂಥ ಒಂದು ದಿಕ್ಸೂಚಿ ಭಾಷಣವನ್ನ ಮಾಡಿ ನಮ್ಮೆಲ್ಲರನ್ನ ಹುರಿದುಂಬಿಸಿದಂಥ ಪ್ರಾಂತ ಕಾರ್ಯಕಾರಿಣಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀ ಅಕ್ಷಯ್ ಜಿ ಅವರಿಗೆ ಕ್ಯಾಸನಕೆರೆ ಮಂಡಳ ಮತ್ತು ಹುಣಸಘಟ್ಟ ಮಂಡಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಅವಳಿ ತಾಲೂಕಿನ ನಮ್ಮ ಸಂಘದ ಅರುಣ್ ಕುಮಾರ್ ಜಿ ಅವರು ಸಹ ಹೊನ್ನಾಳಿಯಿಂದ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನು ತಂದಿದ್ದಾರೆ. ಈ ಕಾರ್ಯಕ್ರಮದ ಯಶಸ್ವಿಗೆ ಪಾತ್ರರಾಗಿದ್ದಾರೆ. ಅವರು ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಮ್ಮ ಒಂದು ಕಾರ್ಯಕ್ರಮಕ್ಕೂ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಕಳೆಯನ್ನು ಕಟ್ಟಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಮಂಡಳದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮಕ್ಕೆ ಕುಳಗಟ್ಟೆ, ಹುಣಸಘಟ್ಟ, ಬೈರನಹಳ್ಳಿ, ಚೆನ್ನೈನಹಳ್ಳಿ, ತ್ಯಾಗದಕಟ್ಟೆ, ಕರಡಿ ಕ್ಯಾಂಪು, ಚನ್ನಮುಂಬಾಪುರ, ಹಟ್ಟಿಯಾಳ ಗ್ರಾಮಗಳಿಂದ ಅನೇಕ ಜನಪ್ರತಿನಿಧಿಗಳು, ಮಾಜಿ ಜನಪ್ರತಿನಿಧಿಗಳಿಗೂ ಸಹ ಬಂದು ಆಗಮಿಸಿ ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಪಾತ್ರರಾಗಿದ್ದಾರೆ. ಅವರು ಎಲ್ಲರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ವಾಮೀಜಿಗಳು ಹೇಳಿದಂಗೆ ಕೊನೆಯವರೆಗೂ ಪತ್ರಕರ್ತರು ಆಗಮಿಸಿ ಈ ಒಂದು ಕಾರ್ಯಕ್ರಮದ ವರದಿಯನ್ನು ಮಾಡಿದ್ದಾರೆ. ಅವರಿಗೂ ಸಹ ನಮ್ಮ ಒಂದು ಮಂಡಳದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಅಂಗವಾಗಿ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಅನೇಕ ಗ್ರಾಮಗಳಲ್ಲಿ. ಆ ಒಂದು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಮಾತೆಯರು ಆ ಒಂದು ಪ್ರಥಮ ಮತ್ತು ದ್ವಿತೀಯ ಅವರು ಏನು ಬಹುಮಾನಗಳನ್ನು ಕೊಟ್ಟಿದ್ದಾರೋ ಅದೆಲ್ಲವನ್ನು ಸ್ವೀಕರಿಸಿದ್ದಾರೆ. ಇದ್ರ ಜೊತೆಗೆ ಆ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಎಲ್ಲ ತಾಯಂದಿರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಈ ಒಂದು ಶೋಭಾಯಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರು ಭಾಗವಹಿಸಿದ್ದೀರಿ. ನಿಮ್ಮೆಲ್ಲರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ನಿಮಗೂ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಿ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಯೋದಕ್ಕೆ ಸಹಕರಿಸಿದಂಥ ತಮ್ಮೆಲ್ಲರಿಗೂ ಇಂಥವ್ರು ಅಂಥವ್ರು ಅಂತ ಹೆಸರೇನು ಹೇಳೋದಿಲ್ಲ, ಎಲ್ಲೂ ಹಿಂದೂ ಕಾರ್ಯಕರ್ತರಿಗೆ, ತಾಯಂದಿರಿಗೆ ಎಲ್ಲರಿಗೂ ಮತ್ತೊಮ್ಮೆ ಆರಕ್ಷಕ ಠಾಣೆಯವರು ಬಂದು ನಮ್ಮ ಎಲ್ಲರಿಗೂ ಒಂದು ರಕ್ಷಣೆ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೂ ವಿದ್ಯುತ್ತನ್ನು ಒದಗಿಸಿಕೊಟ್ಟಂತಹ KEB ಇಲಾಖೆಯವರಿಗೂ, KEB ಸಿಬ್ಬಂದಿಯವರಿಗೂ, ಹಾಗೆ ತಾಲೂಕು ಹಿಂದೂ ಸಂಗಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಪಕ್ಕದ ಗ್ರಾಮದ KL ರಂಗಣ್ಣ ಅವರು ಆಗ್ಲಿಂದ ನಮ್ಮೊಟ್ಟಿಗೆ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಮುಗಿಯುವವರೆಗೂ ಇಲ್ಲಿ ಉಪಸ್ಥಿತರಿದ್ದಾರೆ. ಅವ್ರ ಸ್ನೇಹಿತರಿದ್ದಾರೆ. ಎಲ್ರಿಗೂ ಅವರಿವರನ್ನದೇ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಪಾತ್ರರಾಗಿದ್ದೀರಿ. ನಿಮ್ಮೆಲ್ಲರಿಗೂ ಅನಂತ ವಂದನೆಗಳನ್ನು ಅರ್ಪಿಸಿ ನನ್ನ ವಂದನಾರ್ಪಣೆಯನ್ನು ಮುಗಿಸ್ತಾ ಇದ್ದೇನೆ.